ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಚಾನಲ್. ಸಾರಿ, ಸ್ವಲ್ಪ ದಿನದಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ತಕ್ಷಣದ್ದು ಆ್ಯನ್ಯುವಲ್ ಡೇ ನಡೀತಾ ಇದೆ. ಸೊ ಅದರಿಂದ ಅಲ್ಲಿ ಪ್ರಾಕ್ಟೀಸ್ ನಡೀತಾ ಇತ್ತು. ಇದು ಆ್ಯನ್ಯುವಲ್ ಡೇ ಹಿಂದಿನ ದಿನದ ಪ್ರಾಕ್ಟೀಸು. ಮಕ್ಕಳಿಗೆ ರಿಹರ್ಸಲ್ ಮಾಡ್ತಾರೆ. ಏನಕ್ಕೆ ಅಂದರೆ ಸ್ಟಾರ್ಟಿಂಗಲ್ಲೇ ಫಸ್ಟ್ ದಿನವೇ ಕರ್ಕೊಂಡೋಗಿ ಸ್ಟೇಜ್ ಮೇಲೆ ಬಿಟ್ಟರೆ ಮಕ್ಕಳುಗಳು ಗಾಬರಿ ಆಗ್ತಾರೆ, ಡ್ಯಾನ್ಸ್ ಸರಿಯಾಗಿ ಆಡಲ್ಲ, ಅವ್ರಿಗೆ ಹೆಂಗೆ ಎಲ್ಲೆಲ್ಲಿ ನಿಂತ್ಕೋಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಅದರಿಂದ ಏನು ಮಾಡ್ತಾರೆ, ಅದು ಹಿಂದಿನ ದಿನವೇ ಕರ್ಕೊಂಡು ಬಂದು ಎಲ್ಲಿ ನಿಂತ್ಕೋಬೇಕು, ಎಲ್ಲಿಂದ ಎಂಟ್ರಿ, ಎಲ್ಲಿಂದ ಎಕ್ಸಿಟ್ ಪ್ರತಿಯೊಂದು ಸಹ ಅವರು ಟೀಚ್ ಮಾಡ್ತಾರೆ ಮತ್ತು ಡ್ಯಾನ್ಸು ಸಹ ಆಡಿಸ್ತಾರೆ. ಇದು ಹಿಂದಿನ ದಿನ ಪ್ರಾಕ್ಟೀಸ್ ಇತ್ತು. ಸೊ ನಾವು ಹೋಗಿದ್ವಿ. ತಕ್ಷಣದ್ದು ಫ್ಯಾಷನ್ ಶೋ ಮತ್ತು ಡ್ಯಾನ್ಸ್ ಎರಡೂ ಇತ್ತು. ಇದು ಫ್ಯಾಷನ್ ಶೋ. ತಕ್ಷ ಬರ್ತಾನೆ ನೋಡಿ ಈಗ. ತಕ್ಷವರ್ಧನ್ ವೈಷ್ಣವಿ ಕರ್ನಾಟಕ ಫ್ರಮ್ ಧಾರವಾಡ. ತಕ್ಷವರ್ಧನ್ ವೈಷ್ಣವಿ ಫ್ರಮ್ ಕರ್ನಾಟಕ ಧಾರವಾಡ. ಚಿರಂತ್ ಗೌಡ. ಈ ಫ್ಯಾಷನ್ ಶೋದು ಏನಪ್ಪ ಸ್ಪೆಷಾಲಿಟಿ ಅಂದರೆ ಸ್ಟೇಟ್ ವೈಸ್ ಡ್ರೆಸ್ ಕೋಡ್ ಏನೇನು ಹಾಕಬೇಕು ಅದನ್ನು ಹಾಕ್ಕೊಂಡು ಸಾಂಗ್ಸ್ಗಳನ್ನ ಅದೇ ಸ್ಟೇಟ್ ಸಾಂಗ್ಸ್ಗಳು ಹಾಕಿರ್ತಾರೆ. ಆ ಸಾಂಗಿಗೆ ಡ್ಯಾನ್ಸ್ ಆಡಬೇಕು, ಒಂದೆರಡು ಮೂರು ಸ್ಟೆಪ್ ಆಡಬೇಕು. ಚೆನ್ನಾಗಿತ್ತು. ಇದೊಂಥರ ಕಾನ್ಸೆಪ್ಟು. ತಕ್ಷಣ್ಗೆ ಧಾರವಾಡ ಡ್ರೆಸ್ ಹಾಕ್ಸಿದೆ. ನಾವೇ ನೇಮ್ ಕೊಡ್ಬೋದು ಯಾವುದು ಹಾಕ್ಸ್ತೀವಿ ಅನ್ನೋದು. ನಾನು ತಕ್ಷಣ್ಗೆ ಧಾರವಾಡ ಸ್ಟೈಲ್ ಹಾಕ್ಸಿದೆ. ಚೆನ್ನಾಗಿತ್ತು ಮಾತ್ರ. ತಕ್ಷಣ್ಗೆ ವಿಷ್ಣುವರ್ಧನ್ ಅಂದರೆ ತುಂಬ ಇಷ್ಟ. ಅವ್ರ ಸಾಂಗ್ ಬಂದಿದ್ಕಂತೂ ಇದು ಫ್ಯಾಷನ್ ಶೋ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಸಾಂಗ್ ಹಾಕಿದ್ರು, ಜೈ ಹೋ ಸಾಂಗು. ಅದೇನೋ ಕೇಳ್ತಿದ್ದಂಗೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ನಾವೆಲ್ಲ ಒಂದೇ ಅನ್ನೋ ಥರ ಮಾಡ್ತಾಯಿದ್ರು. ತುಂಬ ಸೂಪರಾಗಿತ್ತು ಮಾತ್ರ ಆ ಸಾಂಗ್ ಲಾಸ್ಟಲ್ಲಿ ಹಾಕಿದ್ದು. ಮತ್ತು ತುಂಬ ಪ್ರೋಗ್ರಾಮ್ ಇದೆ. ತಾತ ಅಜ್ಜಿ ಡ್ಯಾನ್ಸ್ ಆಡಿದ್ದಾರೆ. ಪ್ರತಿ ವರ್ಷವೂ ಒಂದೊಂದು ಕಾನ್ಸೆಪ್ಟು. ಅದು ಮಾಮನ ಜೊತೆ ಡ್ಯಾನ್ಸ್ ಆಡೋದು, ಇಲ್ಲಾಂದರೆ ಅಜ್ಜಿ ತಾತನ ಜೊತೆ ಡ್ಯಾನ್ಸ್ ಆಡೋದು, ಅಪ್ಪ ಅಮ್ಮನ ಜೊತೆ ಡ್ಯಾನ್ಸ್ ಆಡೋದು. ಈ ವರ್ಷ ತಾತ ಅಜ್ಜಿ ಜೊತೆ ಡ್ಯಾನ್ಸ್ ಆಡೋದು ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು ನೋಡಿ. ಅದನ್ನು ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿದೆಯೋ ತಕ್ಕಂಗೆ ಸಾಂಗ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಬಟ್ ಇಲ್ಲಿ ನಂಗೆ ಪ್ಲೇ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಅದು ಕಾಪಿರೈಟ್ ಬರುತ್ತೆ. ಸೊ ಅದಕ್ಕೋಸ್ಕರ ಹಂಗೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇದು ರಿಹರ್ಸಲ್ ದಿನ ಇರೋದು. ಇದು ನೆಕ್ಸ್ಟ್ ನಾಳೆಗೆ ಅದು ಡ್ಯಾನ್ಸ್ ಆಡ್ತಾರಲ್ಲ, ಇದೆ ವಿತ್ ಡ್ರೆಸ್ ಕೋಡ್ ಎಷ್ಟು ಚೆನ್ನಾಗಿ ಆಡ್ತಾರೆ ಅನ್ನೋದು ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ ನಿಮಗೆ. ಇದು ತಕ್ಷಣ ಡ್ಯಾನ್ಸ್ ಇದು ನೋಡಿ. ತಕ್ಷ ಎಲ್ಲಿದ್ದಾನೆ, ಹುಡುಕಿ ಎಲ್ಲಿ ಆಡ್ತಾ ಇದ್ದಾನೆ ನೋಡಿ. ಒಬ್ಬಳು ಹೀರೋಯಿನ್ಗೆ ಇಬ್ಬರು ಹೀರೋಗಳಿದ್ದಾರೆ ಈ ಡ್ಯಾನ್ಸಲ್ಲಿ. ನನ್ನ ತಕ್ಷಣ ತುಂಬ ಚೆನ್ನಾಗಿ ಆಡ್ತಿದ್ದ ಡ್ಯಾನ್ಸು.
hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last, and to believe in what you got, it was built to last, yeah. Now that I've been put through hell, I never got anyone's help. I had to do it all myself. I don't ever slow up. ನೋಡಿದ್ರಿ ಅಲ್ವಾ ತಕ್ಷ ಫ್ಯಾಷನ್ ಶೋ ಹೇಗೆ ಮಾಡ್ದ, ಆಮೇಲೆ ಡ್ಯಾನ್ಸ್ ಹೇಗೆ ಮಾಡ್ದ. ಇದು ರಿಯಲ್ಸಲ್ಲಿ ಆಗಿರೋದ್ರಿಂದ ಇದು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ನಾನು ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಆ್ಯನ್ಯುಯಲ್ ಡೇದು ಪ್ರೆಸೆಂಟ್ ಡ್ರೆಸ್ ಕೋಡಲ್ಲಿ ಯಾವ ಥರ ಡ್ಯಾನ್ಸ್ ಆಡ್ದ, ಯಾವ ಥರ ಇತ್ತು ಪ್ರೋಗ್ರಾಮ್ ಅನ್ನೋದೆಲ್ಲ ನಿಮ್ಮ ಜೊತೆಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕಂತ ಸಹ ನಮಗೆ ಕಮೆಂಟ್ ಮಾಡಿ. ಆ ಥರ ವಿಡಿಯೋಸ್ಗಳನ್ನ ಮಾಡೋದಕ್ಕೆ ನಾವು ಟ್ರೈ ಮಾಡ್ತೀವಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ.